ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಚ್ಚು ಜೀವಾಗೆ ಸತ್ಯ ಗೊತ್ತಾಗಿದೆ. ಈ ಕಡೆ ಮನೆಗೆ ಬಂದಂಥ ಆ ಒಂದು ತಾತ ಹೇಳಿದ್ದೇನು, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಜೀವ ಮತ್ತು ರಚನಾ ಇಬ್ಬರು ಕೂಡ ಮಲಗಿರ್ಬೇಕಿದ್ರೆ ಕೃಷ್ಣನನ್ನು ಯಾರು ಎಬ್ಬಿಸ್ತಾರೆ. ಎಬ್ಸಿದ್ರೆ ಕೃಷ್ಣ ಹೊರಗಡೆ ಬರ್ತಾಳೆ. ಒಂದು ಬೊಂಬೆ ಕಾಣಿಸುತ್ತೆ. ಬೊಂಬೆನ ನೋಡಿದ್ರೆ ಖುಷಿ ಆಗುತ್ತೆ. ಕೃಷ್ಣ ಅಂತ ಬೊಂಬೆ ಕರೆಯುತ್ತೆ. ಬೊಂಬೆಯಿಂದನೇ ಹೋಗ್ಬಿಡ್ತಾಳೆ ಕೃಷ್ಣ. ಬೊಂಬೆ ಮಾಯ ಆಗುತ್ತೆ. ಡೋರ್ ಓಪನ್ ಇರುತ್ತೆ. ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಿದ್ದೆ ಅಲ್ಲಿ ಒಂದು ತಾತ ನೋಡ್ತಾಳೆ, ಹೆದರ್ಕೋತಾಳೆ, ಕಿರ್ಚ್ಕೋತಾಳೆ. ತಕ್ಷಣ ಜೀವ ಮತ್ತು ರಚನಾಗೆ ಎಚ್ಚರ ಆಗುತ್ತೆ. ಮನೇಲಿ ಎಲ್ಲರೂ ಕೂಡ ಎಚ್ಚರ ಆಗಿದೆ. ಜೀವ ಕಾಣಿಸ್ತಿಲ್ಲ, ಕೃಷ್ಣ ಕಾಣಿಸ್ತಿಲ್ಲ ಅಂತ ಜೀವ ಹೇಳ್ತಾರೆ. ಅವಳಿಗೆ ಏನಾದ್ರು ನಿದ್ರೆ ನಡೆಯೋ ಕಾಯಿಲೆ ಇದೆಯಾ ಅಂತ ರಾಣ ಕೇಳಿದಾಗ ಆ ರೀತಿ ಏನೂ ಇಲ್ಲ ರಾಣ ಅಂತ ಕೂಡ ಹೇಳ್ತಾರೆ ಜೀವ. ಹಾಗಿದ್ರೆ ಎಲ್ಲ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಡೋರ್ ಓಪನ್ ಇರುತ್ತೆ. ಹಾಗಾಗಿ ಹೊರಗಡೆ ಬರ್ತಾರೆ. ಕೃಷ್ಣ ಹೆದರ್ಕೊಂಡಿರ್ತಾಳೆ. ಕೃಷ್ಣನ ನೋಡಿದೆ, ಏನಿಲ್ಲ ಪುಟ್ಟ, ಯಾಕೆ ಹೊರಗಡೆ ಬಂದಿದ್ಯಾ ಅಂತ ಕೇಳಿದಾಗ ಆ ಮಗು ನಡೆದಿದ್ದ ಎಲ್ಲ ಘಟನೆಯನ್ನು ಕೂಡ ವಿವರಿಸುತ್ತೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಏನಿದು ಸೂಪರ್ ಸ್ಟಾರ್, ಈ ಹುಡುಗಿಗೆ ಸಿನಿಮಾ ನೋಡೋ ಹುಚ್ಚು ಇಡಿಸ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ರಾಣ ಅವರು. ಆದರೆ ಇದು ಯಾರೋ ಗೊತ್ತು, ನಿಜನೇ ಇರ್ಬೋದು, ಯಾಕೆ ರೀತಿ ಮಾತಾಡ್ತಿದ್ರಾ ಅಂತ ಹೇಳಿ ಇಲ್ಲಿ ಕಪಿಲ್ ತಂದೆ ಕೂಡ ಹೇಳ್ತಾರೆ. ತದನಂತರ ಇದೆಲ್ಲ ನಿಜನೇ ಆಗಿದ್ರು ಕೂಡ ಹೇಗಿದೆಲ್ಲ ಸಾಧ್ಯ ಅಂತ ಎಲ್ರಿಗೂ ಕೂಡ ಅನಿಸ್ತದೆ. ಅದಕ್ಕೆ ಸರಿಯಾಗಿ ಅಲ್ಲಿ ಒಂದು ತಾತನ ನೋಡಿ ಹೆದರ್ಕೊಂಡಿತ್ತಲ್ಲ ಕೃಷ್ಣ, ಅದೇ ತಾತ ಎಲ್ಲರ ಮುಂದೆ ಬರ್ತಾರೆ. ಆ ವಯಸ್ಸಾದ ವ್ಯಕ್ತಿ ಏನೋ ಒಂದು ಶಕ್ತಿ ಇದೆ ಅಂತ ಅನಿಸುತ್ತೆ. ಜೋರಾಗಿ ಕಿಚ್ಕೋತಿದ್ದಾರೆ. ಇನ್ನು ಮುಂದೆ ಕೇಡು ಕಾಲ ಶುರುವಾಗುತ್ತೆ. ಅಮಾವಾಸ್ಯೆ ಬರ್ತದೆ. ಅಮಾವಾಸ್ಯೆ ಬರ್ತಿದ್ದಾಗೆ ನಿಮ್ಮೆಲ್ಲರಿಗೂ ಕೂಡ ಕೇಡು ಕಾಲ ಬರುತ್ತೆ. ಖಂಡಿತವಾಗ್ಲೂ ಕೂಡ ಯಾರಿಂದನೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಕೇಡು ಕಾಲದ ಹಿಂದೆ ಸಾವು ಕೂಡ ಹೊಂಚಾಕೊಂಡು ಕೂತಿದೆ. ಎಲ್ರಿಗೂ ಕೂಡ ಸಾವು ಹೊಂಚಾಕೊಂಡು ಬರ್ತದೆ. ಖಂಡಿತ ಎಲ್ಲರ ಸಾವು ಹತ್ತಿರ ಬರ್ತದೆ. ಖಂಡಿತ ಈ ಮನೆಗೆ ಕೇಡು ಕಾಲ ಬಂದಿದೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಇದರ ನಡುವೆ ರಚನಾಗೆ ಕನಸು ಬೀಳುತ್ತೆ. ಕನಸಲ್ಲಿ ಅವಳಿಗೆ ಸತ್ಯ ಗೋಚರವಾಗುತ್ತೆ. ಎಚ್ಚರ ಆಗ್ತಿದ್ದಾಗೆ ಜೀವಾಗೆ ನಿಮ್ಮೆಲ್ಲ ಅಟ್ಯಾಕ್ ಮಾಡಿದ್ದು ಅವತ್ತು ಗಂಡಸಲ್ಲ, ಯಾರೋ ಲೇಡಿ ಅಂತ ಹೇಳ್ತಿದ್ದಾಳೆ. ಕಾಲಿಗೆ ಗೆಜ್ಜೆ ಹಾಕಿದ್ರು, ಕೈಗೆ ಬಳೆ ಹಾಕಿದ್ರು ಅನ್ನೋ ವಿಷಯ ಇದನ್ನು ಕೇಳಿದಂಥ ಜೀವಾಗ ಅನಿಸುತ್ತೆ, ನಾವು ಅಂದ್ಕೊಂಡಿರೋಕ್ಕಿಂತ ಮತ್ತೇನೇನೋ ನಡೀತದೆ ಅಂತ. ಖಂಡಿತವಾಗ್ಲೂ ಅದು ಏನು ಅನ್ನೋದನ್ನು ಕಂಡುಹಿಡಿಬೇಕು ಅಂತ. ಹಾಗಿದ್ರೆ ಇದನ್ನೆಲ್ಲವನ್ನ ಕೂಡ ಮಾಡ್ತಿರೋದು ದೇವಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಆದರೆ ದೇವಿ ಎಲ್ಲರ ಮುಂದೆ ಬೇರೆ ರೀತಿಯ ಫೀಸನ್ನು ಹೊಂದಿದ್ದಾಳೆ. ಹಾಗಿದ್ರೆ ಅವಳ ನಿಜ ಮುಖ ಏನು ಅನ್ನೋದನ್ನು ರಚನಾ ಬಯಲಿಗೆ ಇಳಿತಾಳಕ್ಕ ಅಂತ ನೋಡಬೇಕಾಗಿದೆ.